ಈಗ ನಮ್ಮ ಮುಂದಿನ ಸ್ಪರ್ಧಿ ಯಾವಾಗಲೂ ಅವರು ತೊಡುವಂತಹ ವೇಷಭೂಷಣದ ಮೂಲಕ ಆಗಲಿ ಅಥವಾ ಅವರು ಹಾಡುವಂತಹ ಹಾಡುಗಳ ಮೂಲಕ ಆಗಲಿ ಯಾವಾಗಲೂ ನಮ್ಮೆಲ್ಲರನ್ನ ಮನೋರಂಜಿಸ್ತಾ ಬಂದಿದ್ದಾರೆ. ಇವತ್ತು ಅವರೇ ಬರೆದಿರುವಂತಹ ಸಾಹಿತ್ಯ, ಅವರೇ ರಾಗ ಸಂಯೋಜನೆ ಮಾಡಿ ಅಮ್ಮ ಅಮ್ಮ ಅನ್ನುವ ಪದವು ಎಷ್ಟು ಚಂದ ಅಂತ ನಿಮ್ಮ ಮುಂದೆ ಈ ಒಂದು ಹಾಡನ್ನು ಪ್ರಸ್ತುತಪಡಿಸೋದಕ್ಕೆ ಬರ್ತಾ ಇದ್ದಾರೆ. ಕೆಸ್ತೂರು ಗೋವಿಂದರಾಜು ಆನ್ ಸ್ಟೇಜ್ ಪ್ಲೀಸ್. ಅಮ್ಮ ಅಮ್ಮ ಎನ್ನೋ ಪದವು ಎಷ್ಟು ಸುಂದರ. ಪದವು ಎಷ್ಟು ಸುಂದರ. ನೀ ನನ್ನ ಬಾಳಿಗೆ ಬೆಲೆ ಕಟ್ಟಲಾರದ ಮಾಣಿಕ್ಯದ ಉಂಗುರ. ನೀ ದೂರವಾದೆ ನಾ ಒಂಟಿಯಾದೆ, ನೀ ದೂರವಾದೆ ನಾ ಒಂಟಿಯಾದೆ. ನಿನ್ನ ನೆನಪೇ ಇಂದು ಮರೆಮಾಚದಮ್ಮ. ಅಮ್ಮ 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 ಎನ್ನೋ ಪದವು ಎಷ್ಟು ಸುಂದರ. ನೀ ನನ್ನ ಬಾಳಿಗೆ ಬೆಲೆ ಕಟ್ಟಲಾರದ ಮಾಣಿಕ್ಯದ ಉಂಗುರ. ಹುಟ್ಟುವಾಗ ಎಷ್ಟೋ ಕಷ್ಟಪಟ್ಟು ಹಡದೆ ನನ್ನಮ್ಮ. ನಾ ಹುಟ್ಟುವಾಗ ಎಷ್ಟೋ ಕಷ್ಟಪಟ್ಟು ಹಡದೆ ನನ್ನಮ್ಮ. ನಿನ್ನ ಕರುಳ ನನ್ನ ಕೊರಳಿಗೆ ಮಾಲೆ ಹಾರವ ಹಾಕಿ ಧರೆಗೆ ಪರಿಚಯಿಸಿದೆಯಮ್ಮ. 9 ತಿಂಗಳು ಕೊಡಲಲ್ಲಿ ಒತ್ತು ಪೋಷಣೆ ಮಾಡಿದೆ. ಎದೆಯಾಲು ಉಣಿಸಿ ದೊರೆಯಂತೆ ನೀನು ಸಾಕಿ ಸಲಹಿದೆ. ಅಮ್ಮ ಲಾಲಿ ಹಾಡಿದೆ. ಅಮ್ಮ ಅಮ್ಮ ಎನ್ನೋ ಪದವು ಎಷ್ಟು ಸುಂದರ. ಹಾಡಿ ಪಾಡಿ ಎದ್ದು ಬಿದ್ದಾಗ ಕಣ್ತುಂಬಿ ತಬ್ಬಿದ್ದೆ ಅಮ್ಮ. ಹಾಡಿ ಪಾಡಿ ಎದ್ದು ಬಿದ್ದಾಗ ಕಣ್ತುಂಬಿ ತಬ್ಬಿದ್ದೆ ಅಮ್ಮ. ನಿನ್ನ
ನಿನ್ನ ನೆರಳಲ್ಲಿ ಪಾಡಿ ಎದ್ದು ಬಿದ್ದಾಗ ಕಣ್ತುಂಬಿ ತಪ್ಪಿದ್ದೆ ಅಮ್ಮ. ನಿನ್ನ ನೆರಳಲ್ಲಿ ಬೆಳೆದು ಬೆಳಗಿರಲು ಅಮ್ಮ ಅಮ್ಮ ಎನ್ನೋ ಪದವು ಎಷ್ಟು ಸುಂದರ. ನೀ ನನ್ನ ಬಾಳಿಗೆ ಬೆಲೆ ಕಟ್ಟಲಾರದ ಮಾಣಿಕ್ಯದ ಉಂಗುರ. ನೀ ದೂರವಾದೆ ನಾ ಒಂಟಿಯಾದೆ, ನೀ ದೂರವಾದೆ ನಾ ಒಂಟಿಯಾದೆ. ನಿನ್ನ ನೆನಪೇ ಇಂದು ಮರೆಮಾಚದಮ್ಮ. ಅಮ್ಮ 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 ಎನ್ನೋ ಪದವು ಎಷ್ಟು ಸುಂದರ. ನೀ ನನ್ನ ಬಾಳಿಗೆ ಬೆಲೆ ಕಟ್ಟಲಾರದ ಮಾಣಿಕ್ಯದ ಉಂಗುರ. ಆ ಮಾಣಿಕ್ಯದ ಉಂಗುರ. ಕೆಸ್ತೂರು ಗೋವಿಂದರಾಜು ಅವರೇ, ಈ ಗಾನ ಸಿಂಚನ ವೇದಿಕೆಯಲ್ಲಿ ಒಂದು ಹೊಸ ಪ್ರಯತ್ನ. ತಾವೇ ಸಾಹಿತ್ಯ ಬರೆದು ರಾಗ ಸಂಯೋಜನೆ ಮಾಡಿ ತಾವೇ ಈ ಹಾಡನ್ನ ಪ್ರಸ್ತುತಪಡಿಸ್ತಾ ಇರೋದು. ಹೌದು ಮೇಡಮ್. ಸಾಹಿತ್ಯ ಬರೆದವರೇ ಸಾಹಿತ್ಯ ಮರ್ತೋದ್ರ? ಅಮ್ಮ ತೀರ್ಕೊಂಡು 4 ವರ್ಷ ಆಗಿತ್ತು. ಒಂದು 2 ವರ್ಷ ಆದಮೇಲೆ ನನ್ನ ಪ್ರೀತಿಯ ಅಣ್ಣ ಕಿರಣ್ ಅಂತ ಅವರು ನನಗ ಏನಾದರೂ ಸಾಹಿತ್ಯ ಬರೆದು ಹಾಡಿ ಹೊಸ್ತಾಗಿ ಅಂತ ಅಂದರು. ನನ್ನ ತಾಯಿ ನೆನಪು ಬಂತು. ಆ ತಾಯಿ ಮೇಲೆ ಹಾಡು ಬರೆದೆ. ತಾಯಿ ಮೇಲೆ ಫಸ್ಟ್ ಹಾಡು ಬರೆದೆ. ಅವ್ರು ಹೇಳಿ ಸ್ವಲ್ಪ ಹೊತ್ತಿಗೆ ಈ ಟೂನ್ ನೆನಪಾಯಿತು. ಹಾಗೆ ಅಮ್ಮನ ಮೇಲೆ ಸೇರಿಸ್ಕೊಂಡ್ರೆ ಆಗುತ್ತಲ್ಲ ಅಂದ್ಬಿಟ್ಟು ಈ ಥರ ಬರೆದೆ. ಓಕೆ ಆಯಿತು. ಅದನ್ನು ಬರ್ಕೊಂಡು ರೆಕಾರ್ಡ್ ಬರ್ಕೊಂಡು ಮತ್ತೆ ನೆನಪಿಸ್ಕೊಂಡು ನನ್ನನ್ನು ಒಂಟಿ ಮಾಡೋದೆಲ್ಲ ಈ ಥರ ನನ್ನ ಒಳಗಿನ ಭಾವನೆನ ನಾನು ಸಾಹಿತ್ಯ ಬರೆದೆ. ಅರ್ಥ ಆಯ್ತು. ಸರಿ ಸರಿ, ಈ ಹೊಸ ಪ್ರಯತ್ನ ನಮ್ಮ ತೀರ್ಪುಗಾರರಿಗೆ ಇಷ್ಟ ಆಯ್ತಾ ಅಂತ ಕೇಳೋಣ. ಅರ್ಚನಾ ಮ್ಯಾಮ್. ತುಂಬ ಇಷ್ಟ ಆಯಿತು ಗೋವಿಂದರಾಜು. ನೀವು ಅದಷ್ಟನ್ನು ನೆನಪಿಸ್ಕೊಂಡು ಅಷ್ಟು ಹಾಡಿದಿದ್ರೆ ಆ ಸಾಹಿತ್ಯನೂ ಕೇಳಿಸ್ಕೊಂಡು ಇನ್ನೂ ಸಂತೋಷ ಪಡ್ತಿದ್ವೋ ಏನೋ. ಬಟ್ ಅರ್ಥ ಆಗುತ್ತೆ, ನೀವು ಅದನ್ನು ಎಲ್ಲ ವೇದಿಕೆಗಳಲ್ಲೂ ನಿರಂತರವಾಗಿ ಹಾಡ್ತಾ ಇದ್ದರೆ ನೆನಪಿರುತ್ತೆ ಯಾವಾಗಲೂ. ಮೇಡಮ್, ನಾನು ಹಾಡು ಬರೆದ ಮೇಲೆ ಎಲ್ಲೂ ಹಾಡೇ ಇಲ್ಲ ಮೇಡಮ್. ಇದೇ ಫಸ್ಟ್ ವೇದಿಕೆಯಲ್ಲಿ ಏನಾದರೂ ಮಾಡಿ ರೆಕಾರ್ಡಿಂಗ್ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಮೇಡಮ್. ಆದರೆ ಸಪೋರ್ಟಿಂಗ್ ಯಾರೂ ಇಲ್ಲ. ಆದಂಗೆ ಮಾಡ್ಕೊಳೋಣ ಅಂದ್ಬಿಟ್ಟು 2 ವರ್ಷದ ಮುಂಚೆನೇ ಸಾಂಗ್ ಬರೆದಿದ್ದೆ. ಮಾಡ್ಕೊಳೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ ಮೇಡಮ್. ಈ ಹಾಡನ್ನು ನಾನು ರೆಕಾರ್ಡ್ ಮಾಡಿಸ್ತೀನಿ, ಹಾಡ್ಬೇಕು ನೀವು. ದಿಸ್ ಇಸ್ ಮೈ ಪ್ರಾಮಿಸ್ ಟು ಯು. ಆಯಿತು, ಆಯಿತಾ? ತುಂಬ ಇಷ್ಟ ಆಯಿತು. ತಾಯಿಯ ಮೇಲಿನ ಹಾಡುಗಳೇ ಹಾಗೆ, ಯಾಕಂದರೆ ತಾಯಿನೇ ಹಾಗೆ. ನಾ ಹುಟ್ಟುವಾಗ ಎಷ್ಟೋ ಕಷ್ಟಪಟ್ಟು ಹಡದೆ ನನ್ನಮ್ಮ. ತಾಯಿಗೆ ಬರೀ ಕೊಟ್ಟು ಗೊತ್ತಷ್ಟೇ, ಯಾವತ್ತೂ ಯಾರಿಂದ ಏನೂ ನಿರೀಕ್ಷೆ ಪಡೆದಂತಹ ಒಂದು ಮುಗ್ಧ ಪ್ರೀತಿ ತುಂಬಿದ ಜೀವ ಅದು ಬಯಸೋದೇನು ವಾಪಸ್ 4 ಪ್ರೀತಿಯ ಮಾತುಗಳಷ್ಟೇ. ನೀವು ಆ ಬಿಗಿನಿಂಗಲ್ಲಿ ಅಮ್ಮ ಅಂತ ಹೇಳ್ತಿರಲ್ಲ, ಆ ಒಂದು ಪದವೇ ಸಾಕು. ಅದರಲ್ಲಿ ಅದನ್ನು ನೀವು ಹೇಳೋ ರೀತಿ, ಅದಕ್ಕೆ ನೀವು ಕೊಟ್ಟಂಥ ಭಾವ, ಅದೇ ಅಮ್ಮನ ಪ್ರೀತಿಯಿಂದ ತಲೆ ಸವರಿದ ಹಾಗೆ ಫೀಲ್ ಆಗುತ್ತೆ ನನಗೆ. ಅಮ್ಮ ಅಂದ್ಬಿಟ್ಟು ಹೀಗೆ ವಯಸ್ಸಾದ ತಾಯಂದ್ರು ಇರ್ತಾರಲ್ಲ, ಅವ್ರಿಗೆ ಹೋಗ್ಬಿಟ್ಟು ಹೀಗೆ ತಲೆ ಸವರಿದ್ರೆ ಹೇಗೆ ಅನಿಸುತ್ತೋ ಹಾಗೆ ಅನ್ನಿಸ್ತು ನನಗೆ. ಮೇಡಮ್, ಇನ್ನೊಂದು ಈ ವೇದಿಕೆಯಲ್ಲಿ ಹೇಳಬೇಕು ಅಂದರೆ, ನಾವು ಈ ಸಾವಿನ ಭಜನೆ ಮತ್ತು ತಿಥಿ ಕಾರ್ಯಕ್ರಮ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ. ಅಲ್ಲಿ ಧರ್ಮ ಕೊಡ್ತಾರೆ ಮೇಡಮ್, ದಾನ ಅಂತ ಕೊಡ್ತಾರೆ. ಅವ್ರ ಹೆಸ್ರು ಮೇಲೆ ದಾನ ಕೊಡ್ತಾರೆ.
ನಾವೇನು ಅಂದ್ಕೊಂಡ್ವಿ ನಮ್ಮ ಟೀಮು ಆ ಕೊಡುವಂಥ ದಾನ ಯಾರೂ ಬಳಸ್ಕೊಳ್ಳೋದು ಬೇಡ, ಎಲ್ಲ ಕೂಡಿಟ್ಕೊಂಡು ಈ ತಂದೆ ತಾಯಿಗಳು ನಾನು ಕೇಳ್ಕೊಡೋದಿಷ್ಟೇ, ತಂದೆ ತಾಯಿಗಳ ಬೆಲೆ ಅವ್ರು ಕಳ್ಕೊಂಡಾಗೆ ಗೊತ್ತಾಗೋದು ತಂದೆ ತಾಯಿಗಳ ಬೆಲೆ. ಯಾರೂ ಸಹ ಬೀದಿ ಪಾಲು ಮಾಡಬೇಡಿ, ಯಾಕಂದರೆ ನಾವು ಸಣ್ಣವರಿದ್ದಾಗ ನಮ್ಮನ್ನು ಆಡಿಸಿ ಬೆಳೆಸಿರ್ತಾರೆ. ನಾವು ದೊಡ್ಡ ಬೆಳೆದಾದ್ಮೇಲೆ ಅವ್ರನ್ನ ಬೀದಿ ಪಾಲು ಮಾಡ್ತೀವಲ್ವ. ಹೌದು. ಅದಕ್ಕೋಸ್ಕರ ಈ ವೃದ್ಧಾಶ್ರಮ ಈ ಥರ ಬಂದಿರತಕ್ಕಂಥ ದುಡ್ಡನ್ನ ಅವ್ರಿಗೆ ಕೊಟ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಮೇಡಮ್. ಒಂದಿಷ್ಟು ದುಡ್ಡು ಆಗಿದೆ ಮೇಡಮ್. ವೆರಿ ಗುಡ್. ಅದರಲ್ಲಿ ₹1 ತೊಗೊಳ್ಳಲ್ಲ, ಹಾಗೆ ಮಡಗಿರ್ತೀವಿ. ನಮ್ಗೆ ಎಷ್ಟೇ ನನಗೆ ಎಷ್ಟೇ ಸಮಸ್ಯೆ ಇದ್ದರೂ ಅದರಲ್ಲಿ ಒಂದೇ ₹1 ಎತ್ಕೊಳ್ಳಲ್ಲ ಮೇಡಮ್. ವೆರಿ ಗುಡ್. ತುಂಬ ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡು ನೀವು ಮುಂದುವರಿತಾ ಇದ್ದೀರಾ ಗೋವಿಂದರಾಜು. ನಿಮ್ಮನ್ನು ದೇವರು ಯಾವಾಗಲೂ ಅದ್ಭುತವಾಗಿ ಇಟ್ಟಿರ್ತಾನೆ, ಅದರಲ್ಲಿ ಸಂಶಯನೇ ಇಲ್ಲ. ಇಷ್ಟು ದಿವಸ ನಾವು ನೋಡ್ತಾ ಇದ್ವಿ, ನಾವು ಗೋವಿಂದರಾಜುಗೆ ಹೇಳ್ತಿದ್ವಿ ಇವರು ಸಿಂಗರು, ಪರ್ಫಾರ್ಮರು, ಆ್ಯಕ್ಟಿಂಗು ಮಾಡಬಹುದು ಅಂಥ ಒಂದು ಒಳ್ಳೆ ಕಲೆ ಉಂಟು ಇವರಲ್ಲಿ ಅಂತ. ಇವತ್ತು ಇನ್ನೂ 2 ಆ್ಯಡ್ ಆಯಿತು. ಸಾಹಿತ್ಯ ಬರೀತಾರೆ, ರಾಗ ಸಂಯೋಜನೆ ಮಾಡ್ತಾರೆ. ಏನ್ರಿ ನೀವು ಇನ್ನು ನಿಮ್ಮ ಬತ್ತಳಿಕೆಯಲ್ಲಿ ಯಾವ್ಯಾವ ಬಾಣ ಇಟ್ಟಿದ್ದೀರಾ ನೀವು? ನಿಜವಾಗ್ಲೂ ನಮ್ಮ ಕಾರ್ಯಕ್ರಮಕ್ಕೆ ನೀವು ಒಂದು ದೊಡ್ಡ ಅಸೆಟ್ ನೀವು. ಅಂದರೆ ತುಂಬ ಕಷ್ಟ ಬಿದ್ದು ಬಂದಿದ್ದೀವಿ ಮೇಡಮ್. ಎಲ್ಲ ಥರ ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ದೀವಿ, ಎಲ್ಲ ಥರ. ಮತ್ತು ನಾನು ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲ ಅಂಥ ಘಟನೆ ಅನುಭವಿಸ್ಕೊಂಡು ಬಂದಿದ್ದೀನಿ ಮೇಡಮ್. ನಾನು ಯಾಕಪ್ಪ? ಮಾಡದೇ ಇರೋ ತಪ್ಪಿಗೆ ಕಳ್ಳ ಅಂತ ಅನುಭವಿಸ್ಕೊಂಡು 4 ದಿವಸ ಜೈಲಲ್ಲಿ ಬಂದೆ ಮೇಡಮ್. ಅವರೇ ಸಹ ಅದರಲ್ಲಿ ಹಣ್ಣು ಕಿತ್ಕೊಂಡ್ರು ಕಿತ್ಕೊಂಡೇರಂಥ ಮನಸ್ಸು ಮೇಡಮ್. ಮಾಡದೇ ಇರೋ ತಪ್ಪಿಗೆ, ಯಾರೋ ಮಾಡಿರೋ ತಪ್ಪಿಗೆ 4 ದಿವಸ ಜೈಲಲ್ಲಿ ಬಂದೆ. ನಮ್ಮಪ್ಪ ನಾನು ಜೈಲಿಂದ ಬರ್ತಿದ್ದಂಗೆ ಮತ್ತೆ ಸತ್ತೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಮೇಡಮ್. ನಮ್ಮಪ್ಪಾಜಿ ಒಂದು ಮಾತಂದರು, ನೀನು ನನ್ನ ಮಗ ಯಾವತ್ತೂ ಆ ಕೆಲಸ ಮಾಡಲ್ಲ, ನಾನು ಆ ಬುದ್ಧಿ ಹೇಳ್ಕೊಟ್ಟಿಲ್ಲ. ಕರೆಕ್ಟ್. ಇವತ್ತು ಒಂದಲ್ಲ 2 ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇವರು. ನಮ್ಮ ಅಪ್ಪ ಅಮ್ಮಂಗೋಸ್ಕರ ಬದುಕಬೇಕು ಅಂತ ಬದುಕ್ತೀನಿ ಮೇಡಮ್ ನಾನು. ವೆರಿ ಗುಡ್, ವೆರಿ ಗುಡ್ ಗೋವಿಂದರಾಜು. ಅಪ್ಪ ಅಮ್ಮಂಗೋಸ್ಕರ ಬದುಕಬೇಕು ಅಂತ ಬದುಕಿದೆ. ತುಂಬ ಕಷ್ಟಪಟ್ಟರು. ನಾನು ನಮ್ಮ ಅಕ್ಕ ಮೇಡಮ್ ಸುಧಾರಾಣಿ ಅಂತ ಗುಬ್ಬಿಲ್ ಮದುವೆ ಅವ್ರು ಚೆನ್ನಾಗಿದ್ದಾರೆ. ಅಪ್ಪರು ನಾವು ಸಣ್ಣ ಹುಡುಗರು, ನಮ್ಮನ್ನು ಬಿಟ್ಟು ಕೆಲ್ಸಕ್ಕೆ ಹೊಟ್ಟೋಗ್ಬಿಡೋರು, ಗಾರೆ ಕೆಲ್ಸಕ್ಕೆ ಬೇರೆ ಊರಾಗೆಲ್ಲ. ನಮ್ಮಪ್ಪ ಒಂದೇ ಹೋಗ್ತಾ ಇರಲಿಲ್ಲ, ನಮ್ಮಮ್ಮನೂ ಸಹ ಕರ್ಕೊಂಡು ಹೋಗ್ಬಿಡೋರು. ಜೊತೆಯಲ್ಲೇ ಇರೋರು ಯಾವತ್ತೂ ಅವರು. ನಮ್ಮ ಅಪ್ಪ ಅಮ್ಮ ಇಬ್ಬರು ಒಂದೇ ವರ್ಷದಲ್ಲಿ ಸತ್ತೋಗೋರು ಮೇಡಮ್. 6 ತಿಂಗಳು ಡಿಫ್ರೆನ್ಸ್ ಮೇಡಮ್ ಅಷ್ಟೇ. ನಮ್ಮಮ್ಮ ಮೊದಲು ಸತ್ತರು, ಅದಾದಮೇಲೆ ಅವ್ರ ಯೋಚನೆಯಲ್ಲೇ ನಮ್ಮ ಅಪ್ಪಾಜಿನೂ ತೀರ್ಕೊಂಡ್ರು. ನಮ್ಮಮ್ಮನ್ನ ಆಸ್ಪತ್ರೆಯಲ್ಲಿ ಇದ್ದಾಗ ನನ್ನ ಹತ್ರ ಅವಾಗ ದುಡ್ಡಿರಲಿಲ್ಲ ಮೇಡಮ್. ನಮ್ಮಪ್ಪನ ಉಳಿಸ್ಕೊಳಕ್ಕೆ ತುಂಬ ಪ್ರಯತ್ನ ಪಟ್ಟೆ ಮೇಡಮ್. ಸಾಲ ಆದರೂ ಮಾಡಿ ಬದುಕಿಸ್ಕೊಬೇಕು ಅಂತ ಅಷ್ಟೊತ್ತಿಗಾಗಲೇ 1-1.5 ಲಕ್ಷ ಖರ್ಚು ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೆ ಮೇಡಮ್. ಸುಮ್ಮನೆ ಇಂಜೆಕ್ಷನ್ ಹಾಕ್ಸ್ಕೊಂಬರೋಣ ಅಂತ ಕರ್ಕೊಂಡೋದೆ ಮೇಡಮ್. ಉಸಿರಾಟ ಜಾಸ್ತಿ ಆಗಿ ಹೋಗ್ಬಿಟ್ರು. ಒಂದು ಆಸ್ಪತ್ರೆಯಲ್ಲಿ ಬರೀ 2,000 ಮೇಡಮ್, 2,000 ಬಿಲ್ಲಾಗಿತ್ತು. ನಾನು ಅವತ್ತು ಏನು ಕಾಣ್ಬಿಟ್ಟು ಬರೀ ₹500 ಜೋಬಲ್ಲಿ ಇಟ್ಕೊಂಡೋಗಿದ್ದೆ, ಬರೀ ಇಂಜೆಕ್ಷನ್ ಹಾಕ್ಸ್ಕೊಂಬರಕ್ಕಲ್ಲ ಅಂತ. 2,000 ಬಿಲ್ಲು ಮೇಡಮ್. ನಮ್ಮ ಅಪ್ಪನಿಗೋಸ್ಕರ ನಾನು ಕಾರ್ ತೊಗೊಂಬಂದೆ ಮೇಡಮ್. ಕಾರ್ ತೊಗೊಂಬಂದು 4 ದಿವಸ ಮೇಡಮ್ ನಮ್ಮಪ್ಪ ಇದ್ದಿದ್ದು. ನಮ್ಮ ಅಪ್ಪನ ಆಸೆ ತೀರಿಸ್ತೆ ಅಂತ ತುಂಬ ಖುಷಿ ಮೇಡಮ್. ನಾನು ಅವರು ಆಸ್ಪತ್ರೆಗೆ ಹೇಳಿದೆ, ನನ್ನ ಕಾರು ಮುಂದೆ ನಿಲ್ಲಿಸಿದ್ದೀನಿ, ನಾನು DL ಕೊಡ್ತೀನಿ, ಎಲ್ಲ ಕೊಡ್ತೀನಿ, 5 ನಿಮಿಷ ಟೈಮ್ ಕೊಡ್ರಿ, ನಮ್ಮ ಅಪ್ಪನ ದೊಡ್ಡ ಹಾಸ್ಪಿಟ್ಲಿಗೆ ಸೇರಿಸಿ ಬರ್ತೀನಿ ಅಂತ ಅಂದೆ ಮೇಡಮ್. ಅವ್ರು ಒಪ್ಪಲಿಲ್ಲ. ಆ ಥರ ಆಗಲ್ಲ ಸರ್, ಕ್ಲಿಯರ್ ಮಾಡಬೇಕು ಅಂತ. ನನ್ನ ನಡೆ ಬರೋಕ್ಕೆ ಅವತ್ತು ಯಾರು ಕೇಳಿದ್ರು, ಯಾರ ಹತ್ರನೂ ದುಡ್ಡಿಲ್ಲ ಅಂದರು. ಎಲ್ಲ ಬಂದರು ಮೇಡಮ್. ಅಷ್ಟೊತ್ತಿಗೆ ನಮ್ಮ ಅಪ್ಪನೇ ಇವತ್ತು ಎಷ್ಟು ದುಡ್ಡಿದ್ರು ಅವ್ರನ್ನ ತೊಗೊಂಬರೋಕ್ಕಾಗಲ್ಲ ಮೇಡಮ್. ಬಟ್ ನೀವು ಇರೋಷ್ಟು ದಿವಸ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಗೋವಿಂದರಾಜು ಅಲ್ವಾ? ಎಷ್ಟೋ ಜನ ಇದ್ದಾಗ ಕಾಲು ಕಸ ಮಾಡ್ತಾರೆ, ಹೋದ್ಮೇಲೆ ಪರಿತಪಿಸ್ತಾರೆ. ಆದರೆ ನೀವು ಇದ್ದಾಗಲೂ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅದ್ರ ಪುಣ್ಯ ನಿಮ್ಮನ್ನು ಜೀವನ ಇಡೀ ಕಾಯುತ್ತೆ. ಹೌದು ಅಲ್ವಾ? ಆಮೇಲೆ ನಿಮ್ಮ ಗಾಯನದಲ್ಲಿ ತುಂಬ ವಿಶೇಷ ಏನು ಅಂತಂದರೆ, ನೀವು ಎಷ್ಟು ಜೋಶಲ್ಲಿ ಆ ಥ್ರೋ ಹೇಗೆ ಕೊಡ್ತಿರಲ್ಲ, ಅದೇ ಈ ಥರದ ಹಾಡುಗಳನ್ನು ಹಾಡುವಾಗ ಅದರ ಕಾಂಟ್ರಾಸ್ಟ್ ಅಷ್ಟು ಸಾಫ್ಟ್ ಮಾಡ್ಕೊಂಡು ಹಾಡ್ತೀರಿ. ಇದು ನಾನೆಲ್ಲೂ ನೋಡಿಲ್ಲ, ತುಂಬ ಕಷ್ಟ ಇದು. ಆಮೇಲೆ ಈಗ
ಅಮ್ಮ ಅಮ್ಮ ಅಂತ ಈ ಥರ ನಡುಗಿಸಿ ಹಾಡಬೇಕಾಗತ್ತಲ್ಲ, ಆ ಒಂದು ದುಃಖದ ಭಾವ ಕೊಡುವಾಗ ಅವಾಗ ತುಂಬ ಜನಕ್ಕೆ ಶ್ರುತಿ ಹೊಟ್ಟೋಗುತ್ತೆ. ಎಷ್ಟು ಚೆನ್ನಾಗಿ ಹಾಡಿದ್ರಿ ಗೋವಿಂದರಾಜು ಇವತ್ತು ನೀವು. ಪರ್ಫೆಕ್ಟ್ ರಾಗ, ತಾಳ, ಶ್ರುತಿ, ಭಾವನೆ ಅಂತೂ ಅದ್ಭುತ. ಸಾಹಿತ್ಯ ಮರ್ತ್ರಿ ಅನ್ನೋದು ಅದೊಂದು ನಗಣ್ಯ, ಅದೊಂದು ಚೂರು ಒಂದು ಸಣ್ಣ ದೃಷ್ಟಿಪೊಟ್ಟಾಯ್ತೆ ಹೊರತು ನಿಮ್ಮ ಗಾಯನಕ್ಕೆ ಹೋಲಿಸಿದ್ರೆ ಅದು ಏನೂ ಅಲ್ಲ. ಹೀಗೆ ಹಾಡ್ತಾ ಹೋಗಿ, ಹೀಗೆ ಇಡೀ ಕರ್ನಾಟಕದ್ದಲ್ಲ ಇಡೀ ಪ್ರಪಂಚದ ಜನಮನವನ್ನು ಗೆಲ್ಲಲಿ. ಎಲ್ಲರ ಜೀವನದಲ್ಲೂ ಏನೋ ಒಂದು ದೇವ್ರ ಕಷ್ಟ ಕೊಟ್ಟಿರ್ತಾನೆ, ಇಲ್ಲಾಂದ್ರೆ ನಾವು ದೇವ್ರನ್ನ ಮರ್ತು ಬಿಡ್ತೀವಲ್ವ. ಹೌದು ಮೇಡಮ್, ಅದಕ್ಕೆ ಕಷ್ಟ ಕೊಟ್ಟಿರ್ತಾನೆ. ನಿಮ್ದು ಯಾವುದೋ ಜನ್ಮದ ಪಾಪ ಇತ್ತೇನೋ ಅದನ್ನು ಕಳ್ಕೊಂಡ್ರಿ ಅಂತ ಅನ್ಕೊಂಬಿಡಿ. ಹೌದು ಮೇಡಮ್. ನಿಮ್ದು ಏನು ಜೀವನದಲ್ಲಿ ಕಷ್ಟ ಅನುಭವಿಸಿದ್ರಿ ಅದೆಲ್ಲ ಆಯಿತು. ಇನ್ನು ಮುಂದೆ ಏನಿದ್ರು ಬರೀ ಗೆಲುವು ಶ್ರೇಯಸ್ಸು ಅಷ್ಟೇ. ಓಕೆನಾ? ಎಲ್ಲ ಥರ ಕಷ್ಟ ಅನ್ಭವಿಸೋ ಬಂದ್ಬಿಟ್ಟೆ ಮೇಡಮ್. ಧರ್ಮಸ್ಥಳ ಪಾದಯಾತ್ರೆ ಮಾಡಬೇಕಾದ್ರೆ ಆಕ್ಸಿಡೆಂಟ್ ಆಯಿತು, ಕಾಲಿಗೆ ರಾಡ್ ಹಾಕಿದ್ದಾರೆ, 4 ಜನಕ್ಕೊಬ್ಬರು ತೀರ್ಕೊಂಡ್ರು. ಅದ್ರಲ್ಲಿ ನನ್ನ ಬದುಕಿಸಿದಂಥ ದೇವರು ಅಂದರೆ ಈ ಥರ ಒಂದೇನೋ ಒಂದು ನಿಜವಾಗ್ಲೂ ಒಳ್ಳೇದೈತೆ ಅನ್ನೋ ಜೀವನದಲ್ಲಿ ಅನ್ನೋದಕ್ಕೋಸ್ಕರ ದೇವ್ರು ಭಗವಂತ ಎಲ್ಲದು ಮೊದಲೇ ಇಲ್ಲಿ ಬರ್ಸ್ಕೊಂಡು ಬಂದಿರ್ತೀವಿ ನಾವು, ಇಂಥದ್ದು ದಿನ ಇಂಥದ್ದಾಗತ್ತೆ ಅಂತ. ಅದನ್ನ ತುಂಬ ನಂಬ್ತೀನಿ ಗೋವಿಂದರಾಜು. ಸೊ ನಿಮ್ಗೆ ಇನ್ನೆಲ್ಲ ಕಷ್ಟ ಕಳೀತು ಅಂದ್ಕೊಳ್ಳಿ, ಈ ವೇದಿಕೆಯಿಂದ ಇನ್ನು ಮುಂದೆ ಒಳ್ಳೇದೇ ಆಗೋದು. ನನ್ನ ಮಗಳು ಹುಟ್ಟಿದ ಮೇಲೆ ನನ್ನ ಕಷ್ಟ ಕಳೀತು ಅಂತ ಅನ್ಕೊಂತೀನಿ. ಅದೃಷ್ಟ ಲಕ್ಷ್ಮಿ ಮೇಡಮ್ ಅವಳು. ಒಳ್ಳೇದಾಗಲಿ ಗೋವಿಂದರಾಜು, ಚೆನ್ನಾಗಿರ್ಬೇಕು ನೀವು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವೇಮ್ಗಲ್ ಸರ್. ಗೋವಿಂದರಾಜು ಸರ್, ನೀವು ಮೊದಲು ಸಂಚಿಕೆಯಲ್ಲಿ ಆಡಿದ ಹಾಡುಗಳನ್ನೆಲ್ಲ ಕೇಳಿ ಕುರಿ ಪ್ರತಾಪ್ ಥರ ಭಾಳ ಜೋಶಲ್ಲಿರತಕ್ಕಂಥ ಹಾಡುಗಳನ್ನೇ ಯಾವಾಗ ಆಡ್ತಾರೆ ಇವರು ಅಂತ ಅಂದ್ಕೊಂಡಿದ್ವಿ ನಾವು. ಆದರೆ ನೀವಿಷ್ಟು ಭಾವನಾತ್ಮಕ ಜೀವಿ ಅಂತ ನಮಗೆ ಗೊತ್ತಾಗಿದ್ದು ಕಳೆದ 1-2-3 ಹಾಡುಗಳಿಂದ. ನಿಮ್ಮಲ್ಲಿ ಆ ತಾಯಿ ತಂದೆ ನಿಮ್ಮ ಮನಸ್ಸಲ್ಲಿ ಆತ್ಮದಲ್ಲಿ ಕೂತ್ಬಿಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಏನಿದೆ ಭಾವನೆಗಳನ್ನು ನೀವು ವ್ಯಕ್ತಪಡಿಸೋ ರೀತಿ ಭಾಳ ಚೆನ್ನಾಗಿತ್ತು. ತಂದೆಯೂ ಅಷ್ಟೇ ಮುಖ್ಯವಾಗಿದ್ದಾರೆ ನಿಮ್ಮ ಬಾಳಿನಲ್ಲಿ. ನೀವು ಹೇಳೋ ಮಾತು ಪ್ರಕಾರ ಅವ್ರು ನೆನೆಸ್ಕೊಂಡು ಒಂದು ಒಳ್ಳೆಯ ಒಂದು ಹಾಡನ್ನು ನೀವು ಕೊಟ್ಟಿದ್ರಿ ವೇದಿಕೆಗೆ. ನಿಮಗೆ ಧನ್ಯವಾದಗಳು ಗೋವಿಂದರಾಜ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುನಿರಾಜು ಸರ್. ಗೋವಿಂದರಾಜು ಸರ್, ಸಾಹಿತ್ಯ ಎಷ್ಟು ಚೆನ್ನಾಗಿ ಬರೆದಿದ್ರಿ. ನಿನ್ನ ಕರುಣ ನನ್ನ ಕೊರಳಿಗೆ ಮಾಲೆ ಹಾರವ ಹಾಕಿ ಧರೆಗೆ ಪರಿಚಯಿಸಿದೆಯಮ್ಮ. ಸಾಹಿತ್ಯ ಮರೆಯೋದು ಅಪರಾಧ ಅಲ್ಲ, ಸಾಹಿತ್ಯ ತಪ್ಪಾಡೋದು ಅಪರಾಧ ಅಲ್ವಾ. ಮರೆತು ಬಿಟ್ರೆ ಏನು ಗಾಬರಿ ಆಗಿಬಿಡಿ, ಅದೇನು ದೊಡ್ಡ ವಿಷಯ ಅಲ್ಲ. ಅದನ್ನ ಹಾಗೆ ಹಾಡ್ತಾ ತೇಲಿಸಿ ಲಾ 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 ತಾನಾನ ಎಲ್ಲ ಇರುತ್ತಲ್ವಾ. ಹೇಳಿದ್ದು ಎಷ್ಟೋ ಸಂಚಿಕೆಯಲ್ಲಿ ಮೇಡಮ್ ಕೂಡ ಹೇಳಿದ್ದಾರೆ. ಅದನ್ನು ಹೇಳಿಬಿಟ್ಟು ಆಮೇಲೆ ಮತ್ತೆ ಪಲ್ಲವಿಗೆ ಬಂದು ಮುಗಿಸ್ಬಿಟ್ರೆ ಏನು ದೊಡ್ಡ ಅಪರಾಧ ಅಲ್ಲವೇ ಅಲ್ಲ. ಅದರಿಂದ ಅದನ್ನು ಅಪರಾಧ ಅನ್ನೋ ಥರ ನೀವು ಯೋಚನೆ ಮಾಡಲೂಬೇಡಿ. ಇನ್ಮೇಲೆ ಅದ್ಭುತವಾದ ಹಾಡು ಕೊಟ್ಟಿದ್ದೀರಿ. ಇಲ್ಲ ಸರ್, ನೆನಪಾಗ್ತಾ ಇತ್ತು. ಇಲ್ಲಿ ಬರ್ತಿದ್ದಂಗೆ ಅಂದ್ರೆ ಯಾವ ರೀತಿ ಮಾಡಿದ್ರು, ಯಾವ ರೀತಿ ಸ್ವೀಕಾರ ಮಾಡ್ತಾರೋ ಜನ ಅನ್ಕೊಂಡು ನಾನು ಅದು ಬೈಕೆ ತುಂಬಾ ಖಂಡಿತ ಎಲ್ಲರಿಗೂ ಆಗುತ್ತೆ. ಮುಂದೆ ಸಾಹಿತ್ಯ ಇಲ್ದಿರ ಕೆಲವ್ರಿಗೆ ಹಾಡೋಕೆ ಆಗೋದೇ ಇಲ್ಲ. ಅಂಥದ್ರಲ್ಲಿ ನೆನ್ಪಿಟ್ಕೊಂಡು ಹಾಡೋದು ಕಷ್ಟವೇ ಇರಲಿ. ದೇವರು ಲೋಕದಿ ಪಯಣಿಸಿದ ಜಗದ ನೋವ ಗಮನಿಸಿದ, ದೇವರು ಲೋಕದಿ ಪಯಣಿಸಿದ ಜಗದ ನೋವ ಗಮನಿಸಿದ, ಪರಿಹರಿಸಲು ಅವಣಿಸಿದ, ಆಗದು ಎಂದು ಶರಣಾದ, ಕೊನೆಗೆ ತಾಯಿಯ ಹೆಸರಿಸಿದ, ಅಮ್ಮ ಅಮ್ಮ ನಮಗೆ ಇರುವಳಲ್ಲ ಅಮ್ಮ, ಅಮ್ಮ ಅಮ್ಮ ನಮಗೆ ಇರುವಳಲ್ಲ ಅಮ್ಮ, ಆ ಬ್ರಹ್ಮನಿಗೇ ಇಲ್ಲ ಅಮ್ಮ. ಸೃಷ್ಟಿ ಮಾಡೋ ಬ್ರಹ್ಮನಿಗೆ ಅಮ್ಮ ಇಲ್ಲ, ಆದರೆ ನಮಗಿದ್ದಾಳೆ ಅಮ್ಮ. ಎಲ್ಲ ಜನರೆಲ್ಲ ಕೇಳಿದ್ರಂತೆ, ನಾವು ನಿಮ್ಮನ್ನು ನಂಬಿ ಬದುಕಿದ್ದೀವಿ ದೇವರೇ, ನಮಗೂ ಅಮೃತ ಕೊಡಿ, ನೀವು ಮಾತ್ರ ಅಮೃತ ಯಾಕೆ ಕುಡಿತೀರಿ ಅಂದರೆ, ಆಗ ದೇವರು ನೀವು ನಮ್ಮ ಪರವಾಗಿದ್ದೀರಲ್ವಾ, ಅದಕ್ಕೋಸ್ಕರ ನಾವು ನಿಮಗೂ ಅಮೃತ ಕೊಡ್ತೀವಿ ಅಂತ ಹೇಳಿ ತಾಯಿ ಎದೆ ಹಾಲಿನಲ್ಲಿ ಅಮೃತ ಕೊಟ್ಟನಂತೆ ಅಲ್ವಾ. ಅದಕ್ಕೆ ಅಂಥ ಅದ್ಭುತವಾದ ಹಾಡನ್ನು ಕೊಟ್ಟಿದ್ರಿ, ಅಮೃತದಂಥ ಹಾಡು. ಒಳ್ಳೆಯದಾಗಲಿ ಗೋವಿಂದರಾಜು. ಥ್ಯಾಂಕ್ ಯು. ಮೇಡಮ್ ಹೇಳ್ದಂಗೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ. ಯಾರು ತಂದೆ ತಾಯಿನ ನಂಬಿರ್ತಿರೋ, ಪ್ರೀತಿಸ್ತಿರೋ ಅವ್ರಿಗೆಲ್ಲರಿಗೂ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ, ನಿಮಗೂ ಒಳ್ಳೇದು ಮಾಡ್ತಾನೆ. ಸೂಪರ್ಬ್. ಗಾನ ಸಿಂಚನ ವೇದಿಕೆ ಮೇಲೆ ಈ ಹೊಸ ಪ್ರಯತ್ನಕ್ಕೆ ಸಾಕಷ್ಟು ಶ್ಲಾಘನೆ ಸಿಕ್ತು ನಿಮಗೆ. ಒಳ್ಳೆಯದಾಗಲಿ ಗೋವಿಂದರಾಜ್ ಅವರೇ, ಒಳ್ಳೆಯದಾಗಲಿ.